ಸಾಕ್ಷಾತ್ ಮಹಾವಿಷ್ಣುವಿನ ನಿಜವಾದ ಕಿರೀಟ ಈಗಲೂ ಈ ಕ್ಷೇತ್ರದಲ್ಲಿದೆ. ಹೌದು, ಶ್ರೀಹರಿಯ ಪರಮ ಭಕ್ತನಾಗಿದ್ದ ಪ್ರಹ್ಲಾದನ ಮಗ ವಿರೋಚನ ಒಂದು ದಿನ ವೈಕುಂಠಕ್ಕೆ ಬರ್ತಾನೆ. ಮಹಾವಿಷ್ಣು ಯೋಗ ನಿದ್ರೆಯಲ್ಲಿ ಇದ್ದಿದ್ದನ್ನ ನೋಡಿ ವಿರೋಚನ ಶ್ರೀಹರಿಯ ಕಿರೀಟವನ್ನ ಕದ್ದು ಬಿಡ್ತಾನೆ. ಅದನ್ನ ಪಾತಾಳಕ್ಕೆ ಎತ್ಕೊಂಡೋಗಿ ಬಚ್ಚಿಡ್ತಾನೆ. ಶ್ರೀಮನ್ನಾರಾಯಣ ಯೋಗ ನಿದ್ರೆಯಿಂದ ಎದ್ದು ನೋಡಿದಾಗ ಕಿರೀಟ ಕಾಣೆಯಾಗಿರುತ್ತೆ. ತಕ್ಷಣ ಗರುಡ ದೇವನನ್ನ ಕರೆದು ಕಿರೀಟವನ್ನ ಮರಳಿ ವೈಕುಂಠಕ್ಕೆ ತಗೊಂಡ್ ಬಾ ಅಂತ ಆಜ್ಞಾಪಿಸ್ತಾರೆ. ಗರುಡ ದೇವ ಶರವೇಗದಲ್ಲಿ ಭೂಮಿಗೆ ಬರ್ತಾರೆ. ವಿರೋಚನನ್ನ ಹುಡುಕಿ ಅವನ ಜೊತೆ ಯುಗ ಯುಗಗಳ ಕಾಲ ಸೆಣಸಾಡಿ ಯುದ್ಧವನ್ನ ಮಾಡಿ ಕೊನೆಗೂ ಮಹಾವಿಷ್ಣುವಿನ ಕಿರೀಟವನ್ನ ವೈಕುಂಠಕ್ಕೆ ತರ್ತಾರೆ ಗರುಡ ದೇವ. ಕಿರೀಟದ ಜೊತೆ ವೈಕುಂಠಕ್ಕೆ ಬಂದ ಗರುಡ ದೇವನಿಗೆ ಮಹಾವಿಷ್ಣು ಕಾಣಿಸೋದಿಲ್ಲ. ಅವರು ಶ್ರೀಕೃಷ್ಣನಾಗಿ ಭೂಮಿಯ ಮೇಲೆ ಜನ್ಮ ತಾಳಿರ್ತಾರೆ. ಗರುಡ ದೇವ ಭೂಮಿಗೆ ಮತ್ತೆ ಬಂದು ಶ್ರೀಕೃಷ್ಣನನ್ನ ಭೇಟಿ ಆಗ್ತಾರೆ. ಅವರಿಗೆ ಕಿರೀಟವನ್ನ ದಯಪಾಲಿಸ್ತಾರೆ. ಆದ್ರೆ ಶ್ರೀಕೃಷ್ಣ ಗರುಡ ದೇವನಿಂದ ಕಿರೀಟವನ್ನ ಸ್ವೀಕಾರ ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವರು ಮಾನವ ಜನ್ಮದಲ್ಲಿ ಇರ್ತಾರೆ. ಗರುಡ ದೇವನಿಗೆ ಶ್ರೀಕೃಷ್ಣ ಇದನ್ನ ಹೇಳಿ, ಭೂಮಿಯ ಮೇಲೆ ನನ್ನದೊಂದು ವಿಗ್ರಹ ಇದೆ, ಆ ವಿಗ್ರಹಕ್ಕೆ ಈ ಕಿರೀಟವನ್ನ ಹಾಕುವಂತ ಸೂಚಿಸ್ತಾರೆ. ಶ್ರೀಕೃಷ್ಣ ಸೂಚಿಸಿದಂತೆ ಗರುಡ ದೇವ ಆ ವಿಗ್ರಹವನ್ನ ಹುಡ್ಕೊಂಡು ಹೋಗ್ತಾರೆ. ಭೂಮಿಯೆಲ್ಲ ಆ ವಿಗ್ರಹಕ್ಕಾಗಿ ಸುತ್ತಿದ ಗರುಡ ದೇವ ಕೊನೆಗೆ ಬಂದಿದ್ದೆ ಚಲುವನಾರಾಯಣ ಸ್ವಾಮಿ ದೇಗುಲಕ್ಕೆ. ಅಲ್ಲಿನ ಉತ್ಸವ ಮೂರ್ತಿಗೆ ಮಹಾವಿಷ್ಣುವಿನ ಕಿರೀಟವನ್ನ ಹಾಕಿದಾಗ ಅದು ಆ ಉತ್ಸವ ಮೂರ್ತಿಯ ಅಳತೆಗೆ ಸರಿಯಾಗಿ ಕೂರುತ್ತೆ. ಸ್ವಾಮಿಯ ಮುಖದಲ್ಲಿ ಒಂದು ತೇಜಸ್ಸು ಉದ್ಭವವಾಗುತ್ತೆ. ಗರುಡ ದೇವ ಅವರ ಸೌಂದರ್ಯಕ್ಕೆ ಸೋತು ಆ ಉತ್ಸವ ಮೂರ್ತಿಯನ್ನ ತನ್ನ ಹೆಗಲ ಮೇಲೆ ಎತ್ಕೊಂಡು ದೇಗುಲದ ಪ್ರದಕ್ಷಿಣೆ ಮಾಡಿದ್ರು ಅನ್ನೋ ಕಥೆ ಇದೆ. ಈಗಲೂ ಆ ಕಿರೀಟವನ್ನ ವರ್ಷಕ್ಕೆ ಒಮ್ಮೆ ಉತ್ಸವ ಮೂರ್ತಿಗೆ ಹಾಕಿ ಮೆರವಣಿಗೆ ಮಾಡ್ತಾರೆ. ಈ ಉತ್ಸವವನ್ನ ವೈರಮುಡಿ ಉತ್ಸವ ಅಂತ ಕರೀತಾರೆ. ಮಹಾವಿಷ್ಣುನ ವಜ್ರ ಖಚಿತವಾದ ಕಿರೀಟ ಈಗ ಎಲ್ಲಿದೆ ಅಂತ ನಿಮಗೆ ತಿಳಿದಿರುತ್ತೆ. ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.